ಸಕಲ ಜೈನ ಸಮಾಜ ಚಿಕ್ಕೋಡಿ ವತಿಯಿಂದ ಶ್ರದ್ಧಾಂಜಲಿ ಸಭೆ. ಕರ್ನಾಟಕ ಸರ್ಕಾರದ ಯೋಜನಾ ಹಾಗೂ ಸಾಂಖ್ಯಿಕ ಸಚಿವರಾಗಿದ್ದ ದಿವಂಗತ ಶ್ರೀ ಡಿ. ಸುಧಾಕರ ಇವರಿಗೆ ಶ್ರದ್ಧಾಂಜಲಿ ಸಭೆ ದಿನಾಂಕ 12/5/2026 ರಂದು ಶ್ರೀ ಶಾಂತಿಸಾಗರ ದಿಗಂಬರ ಜೈನ ಟ್ರಸ್ಟ್ ಇದರ ಅಧ್ಯಕ್ಷರು ಹಾಗೂ ಹಿರಿಯ ನ್ಯಾಯವಾದಿಗಳಾದ ಶ್ರೀ ಶ್ರೀಪಾಲ ಮುನ್ನೋಳಿ ಇವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಸಭೆಯಲ್ಲಿ ಹಲವಾರು ಸಮಾಜದ ಪ್ರಮುಖರು ಹಾಗೂ ಮುಖಂಡರು ಹಾಜರಿದ್ದು, ದಿವಂಗತ ಡಿ. ಸುಧಾಕರ ಇವರ ಆತ್ಮಕ್ಕೆ ಚಿರಶಾಂತಿ ಕೋರಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಸಭೆಯ ಪ್ರಾರಂಭದಲ್ಲಿ ಶ್ರೀ ಎಸ್.ಟಿ. ಮುನ್ನೋಳಿ ಇವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಡಿ. ಸುಧಾಕರ ಇವರಿಗೆ ಸಮಾಜದ ಬಗ್ಗೆ ಇರುವ ಕಳಕಳಿಯನ್ನು ಹಾಗೂ ಅವರು ಸಮಾಜಕ್ಕೆ ಸಲ್ಲಿಸಿದ ಕೊಡುಗೆಗಳು ಅಪಾರವೆಂದು ತಿಳಿಸಿ, ಅವರ ಅಗಲಿಕೆಯಿಂದ ಸಮಾಜಕ್ಕೆ ತುಂಬಲಾರದ ಅಲ್ಪಸಂಖ್ಯಾತರಾದ ಜೈನ ಸಮಾಜಕ್ಕೆ ಸೇರಿದವರ ಇದ್ದರಾಗಿದ್ದರೂ ಕೂಡ ಜೈನ ಸಮಾಜದ ಮಠಗಳ ಮೋಟರಗಳ ಇಲ್ಲದಂಥ ಚಳ್ಳಿಕೇರಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿ ಅದರಲ್ಲಿ ಒಂದು ಬಾರಿ 2008ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಮೊದಲ ಬಾರಿಗೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿ ಸೇವೆ ಸಲ್ಲಿಸಿದ್ದರು. 2023ರಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸ್ಪರ್ಧಿಸಿ ಜಯಗಳಿಸಿ ಯೋಜನಾ ಹಾಗೂ ಸಾಂಖ್ಯಿಕ ಸಚಿವರಾಗಿ ನಿಧನವಾಗುವವರೆಗೂ ಸೇವೆಯಲ್ಲಿದ್ದರು. ಅವರು ಒಂದು ಬಾರಿ ಚಳ್ಳಿಕೇರಿ ಕ್ಷೇತ್ರದಿಂದ ಹಾಗೂ 3 ಬಾರಿ ಹಿರಿಯೂರು ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು. ಅವರ ಜನಪರ ಕಾಳಜಿ, ಎಲ್ಲ ಸಮಾಜದ ಬಗ್ಗೆ ಇರುವ ಗೌರವ, ದೀನದಲಿತರ, ಬಡವರ ಹಾಗೂ ರೈತರ ಬಗ್ಗೆ ಅವರು ಮಾಡಿದ ಅಭಿವೃದ್ಧಿ ಕಾರ್ಯಗಳು ಸಾಕ್ಷಿಯಾಗಿ, ಅದು ಅಲ್ಲದೆ ಅವರು ಸಹಕಾರಿ ಕ್ಷೇತ್ರದಲ್ಲಿಯೂ ಕೂಡ ತಮ್ಮದೇ ಆದ ಛಾಪವನ್ನು ಮೂಡಿಸಿ ಚಿತ್ರದುರ್ಗ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ 30 ವರ್ಷಗಳಿಗಿಂತ ಹೆಚ್ಚು ಸೇವೆ ಸಲ್ಲಿಸಿದ್ದಾರೆ. ಅಂಥ ಒಬ್ಬ ಮೇರು ವ್ಯಕ್ತಿಯನ್ನು ಕಳೆದುಕೊಂಡು ಎಲ್ಲಾ ಸಮಾಜಕ್ಕೆ ತುಂಬಲಾರದ ಹಾನಿಯಾಗಿದೆ ಎಂದು ತಿಳಿಸಿದರು. ಇವತ್ತಿನ ದಿವಸ ಒಂದು ಅತೀವ ದುಃಖದ ಸಂದರ್ಭದಲ್ಲಿ ನಾವು ನೀವೆಲ್ಲ ಸೇರಿದ್ದೀವಿ. ನಮಗೆಲ್ಲ ಗೊತ್ತಿದ್ದಂತೆ ಹಿರಿಯೂರ ಶಾಸಕರಾದಂಥ ಹಾಗೂ ಮಾಜಿ ಸಚಿವರಾಗಿದ್ದಂಥ ಮಾನ್ಯ ಡಿ. ಸುಧಾಕರ್ ಸಾಹೇಬರು ಮೊನ್ನೆ ದಿವಸ ನಿಧನ ಆಲೋಚನೆ ನಮಗೆಲ್ಲ ಗೊತ್ತಿದೆ. ಒಂದು ಸಮಾಜಕ್ಕೆ, ಅದರಲ್ಲೂ ನಮ್ಮ ಜೈನ ಸಮಾಜಕ್ಕೆ ಒಂದು ದೊಡ್ಡ ಆಘಾತ ಅಂತ ಹೇಳ್ಬೋದು. ಯಾಕಂದರೆ ನನಗನ್ಸೋ ಮಟ್ಟಿಗೆ ಭಾರತೀಯ ಜನತಾ ಪಕ್ಷದಿಂದ ನಮ್ಮ ಅಭಿಪ್ರಾಯ ಒಬ್ಬ ಶಾಸಕರಿದ್ದಾರೆ, ಬೆಳಗಾವಿ ದಕ್ಷಿಣ ಭಾಗದ ಶಾಸಕರು. ಇಡೀ ಕಾಂಗ್ರೆಸ್ ಪಕ್ಷದಿಂದ ಒಬ್ಬರೇ ಶಾಸಕರು ಡಿ. ಸುಧಾಕರ್ ಸಾಹೇಬರು ಆರಿಸಿದ್ರು. ಅದೇ ಪ್ರಕಾರ ಅವರು ಯೋಜನಾ ಹಾಗೂ ಸಾಂಖ್ಯಿಕ ಸಚಿವರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ನಮಗೆಲ್ಲ ಗೊತ್ತಿದ್ದಂತೆ ಅವರೊಬ್ಬ ಸರಳ ಸಜ್ಜನ ಜೀವಿ. ಯಾರು ಸಂಪರ್ಕ ಬಂದದವರಿಗೆಲ್ಲ ಅವ್ರನ್ನ ಪರಿಚಯ ಹೇಳಬೇಕಾಗಿಲ್ಲ. ಮತ್ತು ಅವ್ರ ವಿಶೇಷತೆ ಅಂದರೆ 2004ರಲ್ಲಿ ಮೊದಲನೇ ಸಲ ಚಳ್ಳಿಕೇರಿ ಕ್ಷೇತ್ರದಿಂದ ಶಾಸಕರಾಗಿ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದರು. ತದನಂತರ 2008ರಲ್ಲಿ ಕಾಂಗ್ರೆಸ್ ಪಕ್ಷ ಅವರಿಗೆ ಟಿಕೆಟ್ ಕೊಡಲಿಲ್ಲ. ಚಳ್ಳಕೆರೆ ಅಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂಷನ್ ಡಿಕ್ಲೇರ್ ಆದ ಕಾರಣ ಹಿರಿಯೂರು ಕ್ಷೇತ್ರದಿಂದ ಪಕ್ಷೇತರ ಶಾಸಕರಾಗಿ ಆಯ್ಕೆಯಾದರು. ಅದೇ ಸಂದರ್ಭದಲ್ಲಿ ಏನು ಬಿಜೆಪಿ ಮತ್ತು ಕಾಂಗ್ರೆಸ್ ಕೋಯಲೇಷನ್ ಗೌರ್ಮೆಂಟ್ ಮತ್ತು JDS ಆ ಒಂದು ಸಂದರ್ಭದಲ್ಲಿ ಬಹುತೇಕ ಅವರು ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಕಾರಣಾಂತರಗಳಿಂದ ಅದಕ್ಕೆ ರಾಜೀನಾಮೆ ಕೊಟ್ಟು ಮುಂದೆ ಕಿಯೋನೆಕ್ಸ್ ಕಂಪನಿಯ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದರು. ತದನಂತರ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದರು. ಒಂದು ಸಲ 2018ರಲ್ಲಿ ಸೋಲನ್ನು ಪಟ್ಟರು. ಮತ್ತೆ 2023ರಲ್ಲಿ ಎಲೆಕ್ಷನ್ ಆಯಿತು. ಆ ಎಲೆಕ್ಷನ್ ಆಯ್ಕೆಯಾಗಿ ಪುನಃ ಒಂದು ನಮ್ಮ ಸಾಂಕೇತಿಕ ಮತ್ತು ಯೋಜನಾ ಸಚಿವರಾಗಿ ಅವರನ್ನು ಸರ್ಕಾರ ಆಯ್ಕೆ ಮಾಡಿತು. ಆ ಪ್ರಕಾರ ಅವರ ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಕಳೆದ ಒಂದು ವರ್ಷ ತಿಂಗಳ ಹಿಂದೆ ಅವರು ಮಂಡಿ ನೋವಿನಿಂದ ಬದುಕುತ್ತಿದ್ದರು. ಅದರ ಸಂಬಂಧ ಆಪರೇಷನ್ ಅಂತ ಹೋದರು. ಆ ಒಂದು ಸಮಯದಲ್ಲಿ ಅವರಿಗೆ ಲಂಗ್ಸ್ ಪ್ರಾಬ್ಲಮ್ ಆಯಿತು ಅನ್ನೋದು ಗೊತ್ತಾಯಿತು. ಅದರ ನಂತರ ಅವರು ಕಂಟಿನ್ಯೂಸ್ ಒಂದೂವರೆ ತಿಂಗಳ ಆಸ್ಪತ್ರೆಯಲ್ಲೇ ದಾಖಲಾಗಿ ಅಲ್ಲೇ ಉಳಿದಿದ್ದರು. ಕೋಮಾದಲ್ಲಿ ಹೋಗಿದ್ದರು. ಸಾಕಷ್ಟು ವೈದ್ಯಕೀಯ ಪ್ರಯತ್ನವನ್ನು ಮಾಡಿದರೂ ಕೂಡ ಯಾವುದೇ ಚಿಕಿತ್ಸೆ ಆಗದೆ ಅವರು ಮೊನ್ನೆ ದಿವಸ ಕೊನೆಯ ಉಸಿರಲ್ಲಿ ಹೇಳಿದರು. ನಿಜವಾಗಿಯೂ ಒಂದು ನಮ್ಮ ಸಮಾಜಕ್ಕೆ ಒಂದು ಸಿಡಿಲು ಬರೆದಂತಾಗಿದೆ ಅಂತ ನಾವೆಲ್ಲ ಈ ಸಂದರ್ಭದಲ್ಲಿ ತಿಳಿಸಬೇಕಾಗ್ತದೆ. ಆ ಒಂದು ನಿಮಿತ್ತ ಇವತ್ತಿನ ದಿವಸ ನಮ್ಮ ಸಮಸ್ತ ಜೈನ ಸಮಾಜ ವತಿಯಿಂದ ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು, ವಿನಯಾಂಜಲಿಯನ್ನು ಸಲ್ಲಿಸುವ ನಿಟ್ಟಿನಲ್ಲಿ ಇವತ್ತು ನಾವು ನೀವೆಲ್ಲ ಸೇರಿದ್ದೇವೆ. ಇಷ್ಟೇ ಇಲ್ಲಿ ಆ ವ್ಯಕ್ತಿ
ಬದನೆಕಾಯಿ ಹಿರಿಯೂರು ಕಾನ್ಸ್ಟಿಟ್ಯೂನ್ಸಿದಾಗ ಒಂದು ನಮ್ಮ ಜೈನ 100 ಹುಟ್ಟು ಇಲ್ಲ. ಸಭೆಯಲ್ಲಿ ಹಾಜರಿದ್ದ ಮಾಜಿ ಶಾಸಕರಾದ ಮೋಹನ ಶಹ, ಕಲ್ಲಪ್ಪಣ್ಣ ಮಗಿನ್ನವರ, ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರುಗಳಾದ ಸುದರ್ಶನ ಋತ, ಅಣ್ಣಾಸಾಹಿಬ ಹವಲಿ ಹಾಗೂ ಹಿರಿಯ ವಕೀಲರಾದ ಧನ್ಯಕುಮಾರ ಗುಂಡಿ, ಡಾಕ್ಟರ್ ಮೇರಿನಾಥ ಮಗದುಮ್ಮ ಇವರು ಮಾತನಾಡಿ, ಶ್ರೀ ಡಿ ಸುಧಾಕರ ಇವರು ರಾಜಕೀಯ, ಸಾಮಾಜಿಕ ಹಾಗೂ ಸಹಕಾರಿ ಕ್ಷೇತ್ರದಲ್ಲಿ ನಡೆದು ಬಂದ ದಾರಿ ಹಾಗೂ ಒಬ್ಬ ಸರಳ, ಪ್ರಾಮಾಣಿಕ ಹಾಗೂ ಸ್ತಬ್ಧ ವ್ಯಕ್ತಿಯಾಗಿ ಅವರು ಸಲ್ಲಿಸಿದ ಸೇವೆ ಅಸ್ಮರಣೀಯವಾಗಿದ್ದು, ಅವರು ನೀಡಿದ ಅಮೂಲ್ಯ ಕೊಡುಗೆಯನ್ನು ನಾವು ಎಂದೂ ಮರೆಯಲಾಗದು ಎಂದು ತಿಳಿಸಿದರು ಹಾಗೂ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿದರು. ನೋಡಲಿಕ್ಕೆ ಎಲ್ಲರೂ ಎಷ್ಟು ಜನ ಇರ್ತಾರೆ, ಎಲ್ಲರೂ ಸಣ್ಣವರು ನೋಡಲಿಕ್ಕೆ ಅತೀ ಚಿಕ್ಕ ಸ್ಟಾರ್ಟ್ ಆಯಿತು. ಆದರೆ ಇಷ್ಟು ಜನ ಒಂದು 20 ಜನ ಮಂತ್ರಿಗಳು ಕೂತಿದ್ರೆ ಎಲ್ಲರೂ ಸುಧಾಕರಿಸಿದ್ರು. ಯಾಕಂತಂದರೆ ಎಲ್ಲರಿಗೆ ಅಷ್ಟು ನಕ್ಕು ಮನಸ್ಸಿಗೆ ಹಾಕಿಸಿ ಮಾತಾಡೋದು, ಅವ್ರಿಗೆ ಮಾತಾಡೋ ಶೈಲಿ ನಮ್ಮ ತರಿಸಿ. ನಾವು ಒಂದ್ಸಲ ಬಹುಶಃ ನಮ್ಮ ಒಂದ್ಸಲ ಮಡಿ ಕೊಡ್ಲಿಕ್ಕೆ ಅವ್ರು ಮಡಿ ಹೋಗಿದ್ವಿ ನಮ್ಮ ಸಭಾಯಿ. ಅವಾಗ ಮುಖ್ಯಮಂತ್ರಿಗಳು ಹಿಂಗೆ ಹಿಂಗೆ ಕೂತ್ಕೊಂಡಿದ್ರು, ಸುತ್ತೆಲ್ಲ ಹಿಂಗೆ ಕೂತ್ಕೊಂಡು ಆ ಹೋಗಿ ಅವ್ರು ಕಾಲೇಜ್ ಬಂದಿದ್ರು, ಅವ್ರಿಗೆ ಕೊಟ್ಟರು ಇಲ್ಲಿ ನಮ್ಮ ವಿಷಯ ಇದೆ ಅಂತ ಹೇಳಿದ್ರು. ಹೇಳಿದ ಕೂಡಲೇ ಆಮೇಲೆ ಆಯ್ತಪ್ಪ ಅಂದ್ಕೊಂಡೆ ಅವ್ರು ಏನು ಹೇಳಬೇಕು, ನಾವು ಸಮಾಜದ ಜನ ಬಂದಾರ ಈಗ ಕೂತ್ಕೊಂಡು ಕೇಳಿದೆ ಸರ್ ಮುಖ್ಯಮಂತ್ರಿಗೆ ಕೇಳ್ತಾರೆ ಅವ್ರು ಎರಡು ಕಡೆ ರೊಟ್ಟಿ ಇದ್ರೆ ಎವಸ್ ನಿಲ್ಲಿಸೋದು, ಎವಸ್ ನಿಲ್ಲಿಸಿ ನಿಲ್ಬೇಕು, ನಿಂತ ಮೇಲೆ ನಾವು ಮಾಡಿರ್ಬೇಕು ಹೇಳಿ ಅವ್ರು ಎವಸ್ ನಿಲ್ಲಿಸಿ ಕೊಡ್ತಾರೆ. ಆಮೇಲೆ ಕೊಡೋದೈಪ ಅಂದರೆ ನಮ್ಮ ಸಮಾಜಕ್ಕೆ ಇರ್ಬೋದು ಅಥವಾ ಸರ್ಕಾರದಲ್ಲಿ ಇರ್ತಕ್ಕಂಥ ಇರ್ಬೋದು, ಎಲ್ಲ ರೀತಿ ಇರ್ತಕ್ಕಂಥ ಒಂದು ದೊಡ್ಡವೇ ಇರ್ಬೋದು, ಆ ಒಂದು ಬಹಳ ವಿಶೇಷವಾದ ಅವ್ರಿಗೆಲ್ಲ ಬರ್ತಿದೆ. ಭಾಳ ವರ್ಷದಿಂದ ನಮ್ಮಗಳಿಗೆ ಒಳ್ಳೆಯ ಸ್ನೇಹಿತರು. ಆದರೆ ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ ಟೈಮಲ್ಲಿ ಗುಜರಾತ್ಗೆ ನಾನು ಇನ್ಫಾರ್ಮ್ ಮಾಡ್ತೀನಿ, ಡಾಕ್ಟರ್ ಎಲ್ಲ ನಾಳೆ ನಾನು ಬರಬೇಕಾಗಿದೆ ನಿಮ್ಮ ಕ್ಷೇತ್ರ ಪಾರ್ಲಿಮೆಂಟಿಗೆ, ಮತ್ತು ಸುರ್ಜೇವಾಲ ಅವರು ನನಗೆ ಜವಾಬ್ದಾರಿ ಕೊಟ್ಟು ನಿಮ್ಮ ಜೈನ್ ಸಮಾಜ ಜಾಸ್ತಿ ಇದೆ, ನೀವು ನನಗೆ ಹೋಗಿ ಒಂದು ವಾರ ಇರಬೇಕು ಅಂತ ಹೇಳಿದಾರೆ ಅಂತ ನಾನು ಹೆಂಗೆ ಮಾಡಲಿಲ್ಲ ಬರೀ ಕೂಡಲೇ ಬಂದು ಪ್ರೊಡ್ಯೂಸ್ ಆಮೇಲೆ ಡೈರೆಕ್ಟಾಗಿ ಅಲ್ಲಿಗೆ ಬಂದರು. ಅಲ್ಲಿಂದ ಕೊಟ್ಕೊಂಡು ಒಂದು 2 ತಾಸು ಯಾವ ಎಲ್ಲ ಮಾಡಿಕೊಂಡು ಸಾಯಂಕಾಲ ಬಂದು ಬೆಳಗ್ಗೆ ಮತ್ತು ಕೆಲಸ ಸ್ಟಾರ್ಟ್. ನಾನು ಅವಾಗ ಏನು ಹೇಳಿ ಅವ್ರಿಗೆ ಇಲ್ಲೇ ಚಿಕ್ಕೋಡಿ ಹೇಳಿದೆ, ಪಾರ್ಲಿಮೆಂಟ್ ಎಲೆಕ್ಷನ್ ಅಂದ್ಕೊಳ್ಳಿ ಪ್ರಿಯಾಂಕಾ ಜಾರಕಿಹೊಳಿ ಪಕ್ಷದಿಂದ ಅವ್ರ ಚಿಕ್ಕೋಡಿ ಸತೀಶ್ ಜಾರಕಿಹೊಳಿ ಇದ್ದರು. ನಾನೇನು ಹೇಳ್ತಿದ್ದೆ ಅವರಿಗೆ ಸಾಯಂಕಾಲ ಎಲ್ಲ ಮುಗಿಸ್ಕೊಂಡು ರೈತರು ಚಿಕ್ಕೋಡಿಗೆ ಹೋಗಿ ಸತೀಶ್ ಜಾರಕಿಹೊಳಿ ಎಲ್ಲ ಹೊರಗೆ ಮುಗಿಸೋಣ ಅಂತ ಹೇಳ್ತಿದ್ದೆ. ಬೇಡದಪ್ಪ ಅವ್ರಿಗೆ ನಮಗೆ ಅದು ನೆಸಸರಿ ಇಲ್ಲ, ನಾವು ಹೋಗೋದು ನನಗೆ ಏನು ಸುರ್ಜೇವಾಲ ಜವಾಬ್ದಾರಿ ಹೇಳಿದ್ರಲ್ಲ, ನಾವು ತಿರುಗಾಡೋಣ ಎಲ್ಲ ಹೋಗಿ ಅದೇ 2 ತಾಸ ಹೋಗ್ಕೊಡ್ಬೇಕು, ಇಲ್ಲಿ 2 ಹಳ್ಳಿ ಹೋಗ್ಕೊಂಡು ಅಂದರೆ ಅವ್ರ ಉದ್ದೇಶ ಏನು, ನನಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಸುಮ್ಮನೆ ಎಲ್ಲರೂ ಬಂದು ತಿರುಗಾಡಿ ಹಾಕಪ್ಪ ಅನ್ನೋ ತಿರುಗಾಡಿ ಹೋಗ್ಬಾರ್ದು. ಯಾಕಪ್ಪ ಅಂದ್ರೆ ನಮ್ಮ ಸಮಾಜ ಜಾಸ್ತಿ ಇದೆ, ನಮ್ಮ ಸಮಾಜ ಗಟ್ಟಿದಂಗೂ ಆಗ್ತದೆ, ಸಮಾಜ ಜನರೊಳಗೆ ಬೆಳೆದಂಗೂ ಆಗ್ತದೆ, ಆಮೇಲೆ ನಮ್ಮ ಕೆಲಸ ಇಂಥ ಎಲ್ಲ ವಿಚಾರ ಮಾಡ್ಕೊಂಡು ಬಂದಂಥ ವ್ಯಕ್ತಿ ಎಲ್ಲ ಆದಮೇಲೆ ಲಾಸ್ಟ್ ಡೇ ಮತ್ತು ನಾನು ಹೇಳ್ತಾ ಇದ್ದ ಒಪ್ಪಂದಗಳು ಒಪ್ಪಿಂದ 15 ದಿವಸ ನಾನು ಎಲೆಕ್ಷನ್ 2 ದಿವಸ ಮೊದಲ ಲಕ್ಷ್ಮೀ ಬಾಳ ಫೋನ್ ಬಂತು ಆಗಲೇಬೇಕು ಅಂತೇಳಿ ಪಕ್ಕದ ಮಾರ್ಕೆಟ್ ನಿಲ್ಲಿಸಿ ಇದು ಹೇಳಿದ ಪ್ರಕಾರ ಇದೂರಿಗೆ ಬಂದರೆ ಅಲ್ಲೇ ಇದನ್ನು ಭಾಳ ಪರಿಚಯ ಇತ್ತು, ಏನಿಲ್ಲ ನಮ್ಮ ಬೇರೆ ಸಮಾಜ ಜನ ಇದ್ದಿದ್ದರು. ಆದರೂ ಸಹಿತ ಇವೇನು ತಮ್ಮ ಕ್ಷೇತ್ರಕ್ಕೆ ಕೆಲಸ ಮಾಡ್ತಿದ್ರು, ಇದೇನು ಕಮಿಟ್ಮೆಂಟ್ಸ್ ಇತ್ತು ಯಾರ ಬಗ್ಗೆ, ರೈತರ ಬಗ್ಗೆ ಮತ್ತು ಸೋಷಿಯಲ್ ಮೂವ್ಮೆಂಟ್, ಸೋಷಿಯಲ್ ಆ್ಯಕ್ಟಿವಿಟಿ. ಈ ವ್ಯಕ್ತಿ ಸ್ವಂತ ಸಲುವಾಗಿ ಯಾವಾಗ ಬರ್ತಿದ್ದಿಲ್ಲ. ನಾನು ಸುಮಾರು 25 ವರ್ಷ ಮೊದಲು ಭೇಟಿ 20 ಅಂತ ನನಗೇನು ಭೇಟಿಯಾಗಿಲ್ಲ. ಅವ್ರು ಭೇಟಿಯಾಗಿ ಕಾರಣ ನಾನು ಕೆಲವೊಂದು ವೇಳೆ ನಮ್ಮ ಪಕ್ಷ ಹೋಗಿದ್ದರು. ಅದು ಇಂಡಿಪೆಂಡೆಂಟ್ MLA ಅಂತ ಇರೋದ್ರಿಂದ ಆಶ್ರಮ ಅವ್ರು ಸರ್ ಅವ್ರಿಗೆ ಹೋಗಿದ್ದನು. ಅವ್ರು ಚಪಾತಿ ಬಂದು ಹೋಗ್ತಿದ್ರು. ಚಪಾತಿ ನಾವೇನು ರೈತರ ಅದ್ರ ಪ್ರಕಾರ ವ್ಯಾಪಾರಿ ಬೇರೆ ಹೋಗಿಲ್ಲ, ನೀವು ಒಂದು ಆಟ ಮಾಡಬೇಡಿ ಅನ್ನೋದು ಬೇಸಿಗೆ ಚಪಾತಿ ತರಿಸಿದ್ರು, ತಿಂದೀವಿ, ಸಮಾಧಾನ ಆಗ್ತೀವಿ. ಇಷ್ಟು ಸಾಮಾನ್ಯ ಪ್ರಕಾರ ಇರೋ ವ್ಯಕ್ತಿ ಅವ್ರ ಜೀವನ ತುಂಬ ಬದುಕಿದ್ರು ಅಂದರೆ ಒಂದು ಸಲುವಾಗಿ ಅವಾಗ ಬದುಕಿಲ್ಲ.
ನಮ್ಮ ಆಜುಬಾಜು ರೈತರದ್ದು ಸೋಷಿಯಲ್ ಮೂವ್ಮೆಂಟ್ಸ್ ಆ್ಯಂಡ್ ಸೋಷಿಯಲ್ ಆ್ಯಕ್ಟಿವಿಟಿ. ಯಾವುದೇ ಬಡ ವ್ಯಕ್ತಿ ಹೋದರೆ ಇಮಿಡಿಯೇಟ್ ಹೆಲ್ಪ್ ಮಾಡೋದು, ಅಥವಾ ಉಳಿದ ಜನಗಳಿಗೆ ನೀವು ಆಮೇಲೆ ಬಾಪ ಆಮೇಲೆ ಬಾ ಅಂತ ತಿಟ್ಟಿ ಕೊಡ್ತೀನಿ, ಹಾಗಾಗಿ ಯಾವಾಗೆಲ್ಲ ಅದು ಹೇಗೆ ಹೇಳ್ಬೋದು ಇಲ್ಲ. ಯಾವುದೇ ವರ್ಗಿದ್ದು ಹೋಗಿದ್ರೆ ಪಟ್ಟಣ ಕೊನೆ ಪತ್ರ ಇರುತ್ತೆ. ನಾರ್ಮಲಿ ಈ ಪ್ರಕಾರ ಕೆಲಸ ಮಾಡೋ ವ್ಯಕ್ತಿ ಸಿಗೋದು ಕಷ್ಟ. ಇನ್ನು ನಮ್ಮದು ಒಂದು ಕಡೆ ಶಾಸಕರು ಅವರಿಗೆ ಇವ್ರ ಹತ್ರ ಹೋಗ್ಬೇಕಾದ್ರೂ ನಮ್ಗೆ ಯಾವ ತೊಂದರೆ ಇದ್ದಿದ್ದಿಲ್ಲ. ಹೋದ ತಕ್ಷಣ ಇಮಿಡಿಯೇಟ್ ಏನು ಕೆಲಸ ಇತ್ತಪ್ಪ ಅದು ಮುಗಿಸ್ಕೊಂಡು ಅಂತ. ಅಂದರೆ ಇದೇ ಒಂದು ಗ್ರೂಪ್ ಆಫ್ ಫ್ಯಾಮಿಲೀಸ್ ಇದ್ದಾರೆ. ಈಗ ಅವರೆಲ್ಲ ಕಡಿಮೆ ಆಗ್ಲಿಕ್ಕಂತಾರೆ. ಕಡಿಮೆ ಆಗ್ಲಿಕ್ಕಂತ ಯಾಕೆ ಅನ್ನೋದು ನಮಗೆ ಗೊತ್ತೈತಿ. ಈಗ ನಾವು ವಿಚಾರ ಮಾಡಬೇಕಾದ್ರೆ ಮುಖ್ಯ ಕಾರಣ ನಮ್ಮ ಜೈನ ಧರ್ಮ. ನಮ್ಮ ಜೈನ ಧರ್ಮದಾಗ ಕುಟುಂಬದ ಆಚಾರ್ಯರು ಬದುಕು ಹೇಳ್ತಾರೆ. ಅವ್ರು ಹೇಳೋದು ಸಮಯ ಸಾರ್ವಾಗ ಮತ್ತೆ ಹೆಂಗೆ ಬದಬೇಕಪ್ಪ ಅವ್ರ ತಿಳ್ಕೊಂಡು ಮೊದಲೇ ಹೇಳ್ತಿರೋದಲ್ಲ. ಅಹಿಂಸ, ಅಪರಿಗ್ರಹ, ಇನ್ನೊಂದು ಸಾಕಷ್ಟು ಮತ್ತೊಂದು ವಿಷಯ ಅಂದರೆ 30 ವರ್ಷ ಚಿತ್ರದುರ್ಗ DCC ಬ್ಯಾಂಕ್ ಅಧ್ಯಕ್ಷ ಅಂತೇಳಿ ಕೆಲಸ ಮಾಡಿ ಕಂಟಿನ್ಯೂಸ್ 30 ವರ್ಷ. ನನಗೆ ಅನಿಸೋ ಮಟ್ಟಿಗೆ ಮಂಗಳೂರು ಡಾಕ್ಟರ್ ರಾಜೇಂದ್ರ ಕುಮಾರ್ ಅಂತ ಹೇಳ ನಮ್ಮವ್ರನ್ನ ಅದನ್ನು ಬಿಟ್ಟರೆ ಎರಡನೇ ಪೀಳಿಗೆ ಕಂಟಿನ್ಯೂಸ್ ನಮ್ಮ ಸಮಾಜ ವ್ಯಕ್ತಿ 30 ವರ್ಷ DCC ಬ್ಯಾಂಕ್ ಕೆಲಸ ಮಾಡಿದ ಅಂತೇಳಿ ಅಂಥ ವ್ಯಕ್ತಿ ನಾವು ಕಳ್ಕೊಂಡಿದ್ದೇವೆ. ಆ ಒಂದು ಅವರ ಆತ್ಮಕ್ಕೆ ಚಿರಶಾಂತಿ ಕೋರಿ ನಾವು ಮೌನ ರೂಪದಲ್ಲಿ 9 ಸಲ ನಮಸ್ಕಾರ ಮಂತ್ರ ಜಪ ಮಾಡೋಣ ಅಂತೇಳಿ ಹೇಳಿ ಆ 9 ನಮಸ್ಕಾರ ಮಂತ್ರ